ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ಓದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಪ್ರಿಯ ದೇವರ ಮಕ್ಕಳೇ, ಆದಿಯಲ್ಲಿ ಕೂಡ ಏನಿತ್ತು? ದೇವರ ವಾಕ್ಯ ಇತ್ತು. ದೇವರ ನಮ್ಮ ಸ್ತೋತ್ರ. ಆ ವಾಕ್ಯ ಏನಾಗಿತ್ತು? ದೇವರ ಬಳಿಯಲ್ಲಿತ್ತು. ಆಮೇನ್. ದೇವರ ವಾಕ್ಯವು ಆ ವಾಕ್ಯವು ದೇವರಾಗಿತ್ತು. ದೇವರ ನಮ್ಮ ಸ್ತೋತ್ರವಾಗಲಿ. ವಾಕ್ಯ ಏನಾಗಿದೆ? ದೇವರಾಗಿದೆ. ಆ ವಾಕ್ಯ ನಾವು ಆದಿಯಿಂದ ಅಂತ್ಯದವರೆಗೂ ಇರುವಂಥ ವಾಕ್ಯ ನಮ್ಮ ಜೀವಿತದಲ್ಲಿ ದೇವರು ನಮಗೆ ದೊಡ್ಡ ಒಂದು ಗಿಫ್ಟ್ ಹಾಕ್ಕೊಟ್ಟಿದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ದಿನನಿತ್ಯ ಆದಿಯಿಂದಲೂ ಅಂತ್ಯದಿಂದಲೂ ನಮ್ಮನ್ನು ಈ ವಾಕ್ಯ ನಡೆಸ್ಕೊಂಡು ಹೋಗುವಂಥದ್ದಾಗಿದೆ. ಯಾಕಂದರೆ ದೇವರು ಇರುವಾತನು, ಇದ್ದಾತನು, ಬರುವಾತನು ಆಗಿದ್ದಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ವಾಕ್ಯನೇ ನಮಗೇನಾಗಿದೆ? ಆದಿಯಿಂದ ಕೂಡ ಇದೆ, ಹಿಂದೆಯಿಂದ ಕೂಡ ನಮಗೆ ದೇವರು ಆಗಿದ್ದಾನೆ. ದೇವರು ನಮ್ಮ ಸ್ತೋತ್ರವಾಗಲಿ. ಆ ವಾಕ್ಯ ಯಾವಾಗಲೂ ಇತ್ತು, ಇವಾಗ ಅಲ್ಲ, ಯಾವಾಗಲೂ ಆ ವಾಕ್ಯ ಇತ್ತು. ಆ ವಾಕ್ಯ ನಾವೇನು ಮಾಡಬೇಕು? ನಾವು ಸರಿಯಾಗಿ ಸಮಯದಲ್ಲಿ ವಾಕ್ಯ ಓದ್ಕೊಂಡು ಪ್ರಾರ್ಥನೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವಂಥರಾಗಿರಬೇಕು. ದೇವರು ನಮ್ಮ ಸ್ತೋತ್ರವಾಗಲಿ. ಆ ವಾಕ್ಯನೇ ದೇವರಾಗಿದ ಮೇಲೆ ನಾವು ದಿನನಿತ್ಯ ಏನು ಮಾಡಬೇಕು? ದೇವರೊಟ್ಟಿಗೆ ನಾವು ಮಾತಾಡಬೇಕು. ದೇವರು ನಮ್ಮ ಸ್ತೋತ್ರ. ವಾಕ್ಯನೇ ದೇವರು, ದೇವರೇ ವಾಕ್ಯ. ಅದಕ್ಕಾಗಿ ನಾವು ದಿನನಿತ್ಯ ಏನು ಮಾಡಬೇಕು? ವಾಕ್ಯದಲ್ಲಿ ಹೆಚ್ಚಾಗಿ ಬೆಳೆಯುವಂಥರಾಗಿರಬೇಕು. ಪ್ರತಿಯೊಬ್ಬರು ಈ ವಾಕ್ಯ ಅರಿತುಕೊಳ್ಳಬೇಕು. ಒಬ್ಬೊಬ್ಬರಿಗೆ ಜೀವಿತದಲ್ಲಿ ದೊಡ್ಡ ಅದ್ಭುತ ಕಾರ್ಯಗಳು ಮಾಡಿ ಈ ವಾಕ್ಯ ಎಲ್ಲರಿಗೂ ಸಹಾಯ ಮಾಡಿ, ಎಲ್ಲರಿಗೂ ಆಶೀರ್ವಾದ ಮಾಡಿ, ಎಲ್ಲರೂ ಗ್ರಹಿಸ್ಕೊಂಬಂತೆ ಬುದ್ಧಿ ಜ್ಞಾನ ಶಕ್ತಿ ಕೂಡ ದಯಪಾಲಿಸಲಿ. ಅದಕ್ಕಾಗಿ ನಾವು ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮ ಸ್ತೋತ್ರವಾಗಲಿ. ಪರಿಶುದ್ಧನೆ 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 ಪರಿಶುದ್ಧಾತ್ಮನೇ ನನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರ. ಅಪ್ಪ, ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ದೇವ. ಅಪ್ಪ, ನಿನ್ನ ಕೃಪೆಯಂತೆ ನಡೆಸು ದೇವ. ನನಗೆ ಸ್ತೋತ್ರ ಕರ್ತನೆ. ಆದಿಯಿಂದ ಅಂತ್ಯದವರೆಗೆ ಇರುವಂಥ ಕರ್ತನೆ ಅಪ್ಪ, ನಿನ್ನ ವಾಕ್ಯ ಕೈಗೊಂಡು ನಾವು ಬಾಳುವಂತೆ ಸಹಾಯ ಮಾಡು ಕರ್ತನೆ. ಈ ಥರರು ಕರ್ತನೆ ಅಪ್ಪ ಜೀವನದಲ್ಲಿ ಕಂಡುಕೊಳ್ಳಿ ದೇವ. ನನಗೆ ಸ್ತೋತ್ರ ಕರ್ತನೆ. ನಮ್ಮನ್ನು ಹೇಗೆ ಕರ್ತನೆ ಬಿಡುಗಡೆ ಕೊಟ್ಟು ರಕ್ಷಣೆ ಕೊಟ್ಟಿದ್ದು ಕರ್ತನೆ, ಅದೇ ರೀತಿ ಇನ್ನೊಬ್ಬರು ಕರ್ತನೆ ರಕ್ಷಣೆ ಹೊಂದಬೇಕು ದೇವ. ಅನೇಕ ಮಕ್ಕಳನ್ನು ತಿಳಿಯದೆ ಅರಿಯದೆ ಜೀವಿಸ್ತಾ ಇದ್ದಾರೆ ಕರ್ತನೆಗೆ ಸ್ತೋತ್ರ. ಸತ್ಯ ದೇವರನ್ನು ಯಾರು ಎಂಬುದು ಕರ್ತನೆ ಅರಿತುಕೊಳ್ಳುತ್ತಿಲ್ಲ ದೇವ. ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬರು ಅರಿತವರಾಗಿ ಜೀವಿಸುವಂತೆ ಸಹಾಯ ಮಾಡು. ಎಲ್ಲ ಮಕ್ಕಳ ಹೃದಯದಲ್ಲಿ ಕಾರ್ಯ ಮಾಡು ಕರ್ತನೆಗೆ ಸ್ತೋತ್ರ. ಯಾಕಂದರೆ ನಾ ಆದಿ ಕರ್ತನೆಪ್ಪ, ನೀನೇ ಆದಿಯೂ ಅಂತ್ಯವೂ ಆಗಿದ್ದಿ ದೇವ. ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸಿ ಈ ಕಡೆಯ ದಿನದಲ್ಲಿ ಪ್ರತಿಯೊಬ್ಬರು ರಕ್ಷಣೆ ಹೊಂದುವಂತೆ ಸಹಾಯ ಮಾಡು. ಒಂದೊಂದು ಕುಟುಂಬದಲ್ಲಿ ಆಶೀರ್ವದಿಸು, ಬಲಪಡಿಸು ದೇವ. ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ಎಲ್ಲ ಮಕ್ಕಳಿಗೆ ಕರ್ತನೆ ಈ ವಾಕ್ಯಗಳು ಕರ್ತನೆ ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ಮಾಡಬೇಕು ದೇವ. ನಿನಗೆ ಸ್ತೋತ್ರ. ಪ್ರತಿಯೊಬ್ಬರು ಅರಿತವರಾಗಿ ಜೀವಿಸುವಂತೆ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೆನ್.